ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪ ಅಂದರೆ ಭಾರತದ ವಿಜ್ಞಾನ ಸಂಸ್ಥೆ ಕಡೆಯಿಂದ ಏನಪ್ಪ ಅಂದರೆ ನಿಮಗೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇದು ಕೆಲಸ ಬಂದ್ಬಿಟ್ಟು ಎಲ್ಲಪ್ಪ ಅಂದರೆ ಇದು ಬಂದು ಕರ್ನಾಟಕ ಒಳಗೆ ಕೆಲಸ ಇರುತ್ತೆ ಓಕೆನಾ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಓಕೆನಾ. ಕೆಲಸ ಎಲ್ಲಿರುತ್ತಪ್ಪ ಅಂದರೆ ಬೆಂಗಳೂರಲ್ಲಿ ಇರುತ್ತೆ ಓಕೆನಾ. ಯಾವುದೇ ಬೇರೆ ಕಡೆ ಇರೋದಿಲ್ಲ ನಿಮಗೆ. ಇದು ಯಾವುದೇ ಥರ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದೆ. ಬಟ್ ಏನಪ್ಪ ಅಂದರೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಎಲ್ಲಿದೆಯಪ್ಪ ಅಂದರೆ ಬೆಂಗಳೂರಲ್ಲಿ ಇರುತ್ತೆ ಓಕೆನಾ. ಇವಾಗ ಏನಪ್ಪ ಅಂದರೆ ಭಾರತ ವಿಜ್ಞಾನ ಸಂಸ್ಥೆ ಕಡೆಯಿಂದ ಈ ನೋಟಿಫಿಕೇಶನ್ ರಿಲೀಸ್ ಮಾಡಿದಾರಲ್ಲ, ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಂತ ಹೋಗೋಣ ಓಕೆ. ಹಾಗೆ ಅರ್ಜಿ ಪ್ರಾರಂಭ ದಿನಾಂಕ ಬಂದು ಯಾವಾಗಪ್ಪ ಅಂದರೆ 29/5/2026 ಅಂದರೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಓಕೆನಾ. ಇದನ್ನು ಯಾವ ಥರ ಅಪ್ಲೈ ಮಾಡೋದಪ್ಪ ಅಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಓಕೆನಾ. ಈ ವಿಡಿಯೋ ನೋಡಿದ ಮೇಲೆ ನೆಕ್ಸ್ಟ್ ಡೇ ಏನಪ್ಪ ಅಂದರೆ ಯಾವ ಥರ ಅಪ್ಲೈ ಮಾಡೋದಂತಂದು ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಓಕೆನಾ. ಅದ್ರ ಬಗ್ಗೆ ನಿಮಗೆ ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಓಕೆ. ಹಾಗೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಬಂದ್ಬಿಟ್ಟು ಯಾವಾಗಪ್ಪ ಅಂದರೆ 18/6/2026 ಅಂದರೆ ಜೂನ್ 18ನೇ ತಾರೀಕು ನಿಮ್ಮದು ಕೊನೆಯ ದಿನಾಂಕ ಆಗಿರುತ್ತೆ ಓಕೆ. ಹಾಗೆ ಇದಕ್ಕೆ ಅಪ್ಲೈ ಮಾಡಿದ ಮೇಲೆ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿ ಕೊಟ್ಟಿದ್ದಾರಪ್ಪ ನೋಡೋದಾದರೆ ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ನಮಗೆ ಕನ್ನಡ ಒಳಗೆ ಇರೋ ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ ಓಕೆ. ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ಓಕೆ. ಈ ಅಪ್ಲಿಕೇಶನ್ಗೆ ಯಾವ ಸೆಂಟರ್ ಇದಾವಪ್ಪ ಅಂದರೆ ಬೆಂಗಳೂರಿದೆ, ಮಂಗಳೂರಿದೆ, ಕಲಬುರಗಿ, ಧಾರವಾಡ, ಹುಬ್ಬಳ್ಳಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಎಕ್ಸಾಮ್ ಸೆಂಟರ್ ಕೊಡ್ತಾರಲ್ವ SSC ಅವರು, ಅದೇ ಥರ ಏನಪ್ಪ ಆಲ್ಮೋಸ್ಟ್ ಸೆಂಟರ್ಗಳು ನಮ್ಮ ಕನ್ನಡ ಒಳಗೆ ಇದ್ದಾವೆ ಓಕೆನಾ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ ಎಷ್ಟು ಅಮೌಂಟ್ ಇದೆಯಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಇದೆ ಓಕೆನಾ. SC ST PW ಕ್ಯಾಂಡಿಡೇಟ್ ಹಾಗೆ ಮಾಜಿ ಸೈನಿಕ ಏನಪ್ಪ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಓಕೆ. ಹಾಗೆ ಈ ಥರ ಏನಪ್ಪ ಅಂದರೆ ಜನರಲ್ ಕ್ಯಾಟಗರಿ ಆಗಿರ್ಬೋದು, OBC ಕ್ಯಾಟಗರಿ ಆಗಿರ್ಬೋದು, ಅವ್ರಿಗೆ ಏನಪ್ಪ ಅಂದರೆ 150 ರೂಪಾಯಿನ ಅರ್ಜಿ ಶುಲ್ಕ ಆಗಿರ್ಬೋದು, ಪ್ಲಸ್ ಏನಪ್ಪ ಅಂದರೆ 50 ರೂಪಾಯಿ ಏನಪ್ಪ GST ನಿಮಗೆ ತೊಗೊತಾ ಇದ್ದಾರೆ ಓಕೆನಾ. ಟೋಟಲ್ ಬಂದ್ಬಿಟ್ಟು ಏನಪ್ಪ ನಮಗೆ 500 ರೂಪಾಯಿ ಏನಪ್ಪ ಅಂದರೆ ಜನರಲ್ ಕ್ಯಾಟಗರಿ ಅವರಿಗಿದೆ. ಹಾಗೆ SC ST ಕ್ಯಾಟಗರಿ ಅವರಿಗೆ ಜಸ್ಟ್ ಏನಪ್ಪ ಅಂದರೆ ನಿಮಗೆ GST ಅಮೌಂಟ್ 50 ರೂಪಾಯಿ ನೀವು ಪೇ ಮಾಡೋಕ್ಕಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ ಓಕೆ. ಹಾಗೆ ಜಾಬ್ಗೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂದರೆ ನೀವೇನಪ್ಪ ಅಂದರೆ 10ನೇ ತರಗತಿಯಲ್ಲಿ ಪದವಿಯವರೆಗೆ ಎಲ್ಲ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಖಂಡವಾಗಿ ಅಪ್ಲೋಡ್ ಮಾಡಬೇಕು. ಅಂದರೆ ಏನಪ್ಪ ಅಂದರೆ ನೀವು SLC ಇಂದ ಡಿಗ್ರಿವರೆಗೆ ಏನೇನು ಕ್ವಾಲಿಫಿಕೇಷನ್ ಮಾಡಿದ್ರೆ ಅದನ್ನ ಕಂಪ್ಲೀಟಾಗಿ ಎಲ್ಲನೂ ಅಪ್ಲೋಡ್ ಮಾಡೋದು ತಿಳಿಸ್ಕೊಟ್ಟಿದ್ದಾರೆ. ಅಂದರೆ SLC ಮಾಡಿದ್ರೆ, ಆಮೇಲೆ 12th ಮಾಡಿದ್ರೆ, PUC ಮಾಡಿದ್ರೆ, ಡಿಗ್ರಿ ಮಾಡಿದ್ರೆ ಕಂಪ್ಲೀಟ್ ಏನಪ್ಪ ಅಂದರೆ ಈ ಮೂರದ್ದು ಏನಪ್ಪ ಅಂದರೆ ನಿಮಗೆ ಸರ್ಟಿಫಿಕೇಟ್ನ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು ಓಕೆನಾ. ನಾನು ಅದು ಯಾವ ಥರ ಅಪ್ಲೋಡ್ ಮಾಡೋದು ನಿಮಗೆ ಆ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಓಕೆನಾ. ನೀವು ಅದು ನೋಡಿಕೊಂಡು ಅಪ್ಲೈ ಮಾಡ್ತಾ ಹೋಗ್ಬೋದು ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ನೀವೇನಾದರೂ SLC ಅಪ್ಲೋಡ್ ಮಾಡಿಲ್ಲ, PUC ಡಿಗ್ರಿ ಅಷ್ಟು ಅಪ್ಲೋಡ್ ಮಾಡಿದರೆ ನಿಮ್ಮದು ಅಪ್ಲಿಕೇಶನ್ ಏನಪ್ಪ ರಿಜೆಕ್ಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಓಕೆ. ಹಾಗಾಗಿ ನೀವು SLC PUC ಆಗಿ ಡಿಗ್ರಿ ಮಾರ್ಕ್ಸ್ ಕಾರ್ಡು ಕಂಪ್ಲೀಟಾಗಿ ಏನಪ್ಪ ಅಂದರೆ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು ಓಕೆ. ಅದಾದಮೇಲೆ ಏನಪ್ಪ ವಯೋಮಿತಿ ನೋಡ್ತಾ ಹೋಗೋಣ ಓಕೆನಾ. ಇದಕ್ಕೆ ವಯೋಮಿತಿ ಎಷ್ಟಿದೆಯಪ್ಪ ಅಂದರೆ SC ST OBC ಕ್ಯಾಟಗರಿ, PW ಕ್ಯಾಟಗರಿ, ಹಾಗೆ ಮಾಜಿ ಸೈನಿಕ, ಹಾಗೆ ಹ್ಯಾಂಡಿಕ್ಯಾಪ್ಡ್ ವಿದ್ಯಾರ್ಥಿಗಳು ಏನಪ್ಪ ಅಂದರೆ 3 ವರ್ಷ ಅಂದರೆ ಏನಪ್ಪ ಅಂದರೆ ಸಂಸ್ಥೆಯ 3 ವರ್ಷ ಸೇವೆಯಲ್ಲಿ ಸಂಪೂರ್ಣಗೊಳಿಸುವ ತಾತ್ಕಾಲಿಕ ಪ್ರಾಜೆಕ್ಟ್ ಸಿಬ್ಬಂದಿ 1 ಬಾರಿ ಸೇವೆ ಅವಧಿಯಲ್ಲಿ ಏನಪ್ಪ ವಯೋಮಿತಿ ನಿರ್ಸಡಿಕೆ ಕೊಡುವುದು. ಅಂದರೆ ಏನಪ್ಪ ಅಂದರೆ ನಾರ್ಮಲ್ ಆಗಿ ಗೌರ್ಮೆಂಟ್ ಎಕ್ಸಾಮ್ ಒಳಗೆ ಏನಪ್ಪ ಅಂದರೆ ಈಗ SC ST ಅವರಿಗೆ 5 ವರ್ಷ ಆಗಿರ್ಬೋದು, OBC ಕ್ಯಾಟಗರಿ 3 ವರ್ಷ ಆಗಿರ್ಬೋದು, ಹಾಗೆ ಏನಪ್ಪ ಅಂದರೆ ಮಾಜಿ ಸೈನಿಕ, ಹಾಗೆ ಮತ್ತು ಹ್ಯಾಂಡಿಕ್ಯಾಪ್ಡ್ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ 10 ವರ್ಷ ಏನಪ್ಪ ನಿಮಗೆ ಎಲೆಕ್ಷನ್ ಇಲ್ಲಿ ಕೊಡ್ತಾ ಹೋಗ್ತಾರೆ ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ ಹ್ಯಾಂಡಿಕ್ಯಾಪ್ಡ್ ಆಗಿದ್ರೆ ಅಂದರೆ ವಿಶೇಷ ಚೇತನ ಆಗಿದ್ದರೆ ನಿಮಗೇನಪ್ಪ ಅಂದರೆ ಟೋಟಲ್ 40% ಏನಪ್ಪ ಅಂದರೆ ಇಲ್ಲಿ ವಿಕಲತೆ ಹೊಂದಿರಬೇಕಂದ್ರೆ ಕಂಪ್ಲೀಟಾಗಿ ತಿಳಿಸಿ ಕೊಟ್ಟಿದ್ದಾರೆ ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮೀಸಲಾತಿ ಸೌಲಭ್ಯಗಳು ನಿಮಗೆ ದೊರೀತಾ ಹೋಗ್ತವೆ ಓಕೆನಾ. ನೀವೇನಾದರೂ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ST ಕ್ಯಾಟಗರಿ, SC ಕ್ಯಾಟಗರಿ ಆಗಿರ್ಬೋದು, ಏನಪ್ಪ ಅಂದ್ರೆ ಸರ್ಟಿಫಿಕೇಟ್ನೆಲ್ಲ ಕಂಪ್ಲೀಟಾಗಿ ನೀವು ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತಪ್ಪ ಅಂದರೆ ನೀವು ಮೊದಲು ಏನಪ್ಪ ಅಂದರೆ ಉದ್ಯೋಗ ಆಧಾರಿತ ಏನಪ್ಪ ಆ್ಯಪ್ಟಿಟ್ಯೂಡ್ ಪರೀಕ್ಷೆ ಅಂದರೆ ಏನಪ್ಪ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಓಕೆನಾ. ಈ ಎಕ್ಸಾಮಲ್ಲಿ ನೀವೇನೋ ಪಾಸ್ ಆದರೆ ಮಾತ್ರ ಏನಪ್ಪ ನಿಮಗೆ ಇಲ್ಲಿ ಏನಪ್ಪ ಅಂದರೆ ಫಸ್ಟ್ ಸೆಲೆಕ್ಷನ್ ಕಂಪ್ಲೀಟ್ ಆಗುತ್ತೆ ಓಕೆನಾ. ಅದಾದಮೇಲೆ ಎಕ್ಸಾಮ್ ಪಾಸ್ ಆದಮೇಲೆ ಏನಪ್ಪ ಅಂದರೆ ಅರ್ಹತೆ ಮತ್ತು ಅನುಭವದ ಕಡ್ಡಾಯ ಪೂರ್ವಪರೀಕ್ಷಿತವಾದ ಅರ್ಹತೆಯನ್ನು ಪೂರೈಸಿದ ಮಾತ್ರಕ್ಕೆ ಪರೀಕ್ಷೆ ಕರೆಯಲಾಗುತ್ತೆ ಎಂದರ್ಥವಲ್ಲ. ಸಂಸ್ಥೆಯ ನಿಗದಿಪಡಿಸಿರುವ ಮಾನದಂಡವನ್ನು ಮೀರಿದವರಿಗೆ ಮಾತ್ರ ಕರೆಯಲಾಗುತ್ತೆ. ಅಂದರೆ ಏನಪ್ಪ ಅಂದರೆ ನೀವು ಎಕ್ಸಾಮ್ ಕಂಪ್ಲೀಟ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಓಕೆನಾ. ಆ ಇಂಟರ್ವ್ಯೂ ಒಳಗೆ ಏನಪ್ಪ ಅಂದರೆ ನೀವು ಪಾಸ್ ಆದರೆ ಮಾತ್ರ ಏನಪ್ಪ ಅಂದರೆ ನಿಮಗೆ ಇಲ್ಲಿ ನೀವು ಎಲಿಜಿಬಲ್ ಆಗ್ತೀರಿ ಓಕೆನಾ. ನೀವು ಎಕ್ಸಾಮ್ ಏನಪ್ಪ ಜಸ್ಟ್ ಪಾಸ್ ಆದರೆ ಇಲ್ಲಿ ಏನಪ್ಪ ಅಂದರೆ ಎಲಿಜಿಬಲ್ ಇರೋದಿಲ್ಲ ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಅಪ್ಲಿಕೇಶನ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಆನ್ಲೈನೇ ಅಪ್ಲೈ ಮಾಡೋಕೆ ಓಕೆನಾ. ನಿಮಗೇನು ಅಪ್ಲೈ ಮಾಡೋಕೆ ಗೊತ್ತಿದ್ರೆ ಏನಪ್ಪ ಈಸಿ ಸಿಂಪಲ್ ಇದೆ ಓಕೆನಾ. ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಲ್ಲಪ್ಪ ಅಂದರೆ ಇವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಏನಪ್ಪ ಅಂದರೆ ರಿಜಿಸ್ಟರ್ ಮಾಡೋದು ಕೇಳುತ್ತೆ. ಫಸ್ಟ್ ನಿಮ್ಮದು ಫೋನ್ ನಂಬರು, ನೇಮು, ಫಾದರ್ ನೇಮ್, ಮದರ್ ನೇಮ್ ಏನಪ್ಪ ಅಂದರೆ SLC ಮಾರ್ಕ್ಸ್ ಕಾರ್ಡಲ್ಲಿ ಹಾಕ್ತಾ ಇದೆ ಅದೇ ಥರ ಏನಪ್ಪ ಅಂದರೆ ಫಿಲ್ ಮಾಡಿ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು ಓಕೆ. ಅಪ್ಲೋಡ್ ಮಾಡಾದ್ಮೇಲೆ ಏನಪ್ಪ
ಅಂದರೆ ಫಸ್ಟ್ ರಿಜಿಸ್ಟರ್ ಆದಮೇಲೆ ನೆಕ್ಸ್ಟ್ ನಿಮಗೆ ಏನಂತಪ್ಪ ಲಾಗಿನ್ ಐ ಡಿ ಬರುತ್ತೆ, ಪಾಸ್ವರ್ಡ್ ಬರುತ್ತೆ. ಅದನ್ನ ಹಾಕೊಂಡು ಲಾಗಿನ್ ಮಾಡಿಕೊಂಡು ನಿಮ್ಮ ಕಂಪ್ಲೀಟಾಗಿ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಫಸ್ಟ್ ಇದೊಂದು ನೆನಪಿಟ್ಕೊಳ್ಳಿ, ಅಪ್ಲಿಕೇಶನ್ ಹಾಕುವಾಗ ಏನಪ್ಪ ಅಂದ್ರೆ ಕಂಪ್ಲೀಟಾಗಿ SLC PUC ಹಾಗೆ ಡಿಗ್ರಿದು ಏನಪ್ಪ ಅಂದ್ರೆ ಕಂಪ್ಲೀಟಾಗಿ ನಿಮ್ಮದು ಮಾರ್ಕ್ಸ್ ಕಾರ್ಡ್ನ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಬೇಕು. ಇಲ್ಲಪ್ಪ ಅಂದರೆ ನಿಮ್ಮದು ಅಪ್ಲಿಕೇಶನ್ದು ಫಾರ್ಮು ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಈಗ ಏನಪ್ಪ ಅಂದರೆ ಇದಿಷ್ಟು ಏನಪ್ಪ ಅಂದರೆ ಏನಪ್ಪ ಅಂದ್ರೆ ಭಾರತೀಯ ವಿಜ್ಞಾನ ಸಂಸ್ಥೆ ಕಡೆಯಿಂದ ಹೊಸ ನೋಟ್ ರಿಲೀಸ್ ಮಾಡಿದಿಲ್ಲ. ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಓಕೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ.